ಇನ್ನು ಅಷ್ಟಕ್ಕೂ ಯಾರು ಈ ಶಿವಾನಂದ ನೀಲಣ್ಣನವರ್ ಅನ್ನುವಂಥ ಪ್ರಶ್ನೆ. 45,000 ಜನರಿಂದ ಈತ ಹಣವನ್ನ ಸಂಗ್ರಹ ಮಾಡಿದ್ದಾದ್ರೂ ಹೇಗೆ? ಸಾರ್ವಜನಿಕರು, ಮಾಜಿ ಸೈನಿಕರಿಗೆ ಈತ ಈ ಆಮಿಷವನ್ನ ಒಡ್ಡಿದ್ ಹೇಗೆ? ಆ ಕುರಿತಾದಂಥ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಹಣೆಯಲ್ಲಿ ಕುಂಕುಮ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಜನರತ್ತ ಕೈ ಬೀಸುತ್ತಾ ನಡೆದುಕೊಂಡು ಬರುತ್ತಿರೋ ಈತನ ಹೆಸರು ಶಿವಾನಂದ ನೀಲಣ್ಣವರ್. ನೋಡೋಕೆ ಪಕ್ಕ ಮಾಸ್ ಸಿನಿಮಾದ ವಿಲನ್ ತರ ಕಾಣೋ ಈತನ ಮೇಲಿರೋದು ಸಾವಿರಾರು ಕೋಟಿ ವಂಚನೆ ಮಾಡಿದ ಆರೋಪ. ಬೆಳಗಾವಿಯ ಶಿವಂ ಅಸೋಸಿಯೇಟ್ ಮಾಲೀಕನ ವಿರುದ್ಧ 4,500 ಕೋಟಿ ಹಣ ವಂಚನೆ ಮಾಡಿರೋ ಆರೋಪ ಕೇಳಿಬಂದಿದೆ. ಮಾಜಿ ಸೈನಿಕರು, ಸಾರ್ವಜನಿಕರ ಹೂಡಿಕೆ ಹಣವನ್ನ ದುರುಪಯೋಗ ಮಾಡಿಕೊಂಡಿರುವ ಶಂಕೆ ಮೂಡಿದೆ. ಶಿವಬಸವ ನಗರದಲ್ಲಿ ಶಿವಂ ಅಸೋಸಿಯೇಟ್ ಮಾಲೀಕನ ಕಚೇರಿ ಮೇಲೆ ದಾಳಿ ನಡೆಸಲಾಗಿದೆ. ಬೆಳಗಾವಿ ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್ ಸೂಚನೆ ಮೇರೆಗೆ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ನಾಯಕ್ ನೇತೃತ್ವದಲ್ಲಿ ರೇಡ್ ಮಾಡಲಾಗಿದೆ. ಈ ಶಿವಂ ಅಸೋಸಿಯೇಟ್ ಮಾಲೀಕ ಶಿವಾನಂದ್ ನೀಲಣ್ಣವರ್ ಮಾಜಿ ಸೈನಿಕರು ಹಾಗೂ ಸಾರ್ವಜನಿಕರಿಗೆ ಹೆಚ್ಚಿನ ಬಡ್ಡಿ ನೀಡೋದಾಗಿ ಆಸೆ ಹುಟ್ಟಿಸಿದ್ದಾರಂತೆ. ಬರೋಬ್ಬರಿ 45,000 ಜನರಿಂದ ಒಟ್ಟು 4,500 ಕೋಟಿ ರೂಪಾಯಿ ಹಣವನ್ನ ಹೂಡಿಕೆ ಮಾಡಿಸಿಕೊಂಡಿದ್ರಂತೆ. ಶಿವಾನಂದ ನೀಲಣ್ಣವರ್ ವಿರುದ್ಧ ಬೆಳಗಾವಿ ಜಿಲ್ಲಾಧಿಕಾರಿ ತನಿಖೆಗೆ ಆದೇಶಿಸಿದ್ದಾರೆ. ಈ ಹಿನ್ನೆಲೆ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ನಾಯಕ್ ಪೊಲೀಸರ ಜೊತೆ ಸೇರಿ ಶಿವಾನಂದ ನೀಲಣ್ಣವರ್ ಕಚೇರಿಯನ್ನ ಜಾಲಾಡಿದ್ದಾರೆ. ಪ್ರಾಥಮಿಕ ದಾಖಲೆಗಳ ಪರಿಶೀಲನೆ ವೇಳೆ ಅಧಿಕಾರಿಗಳು ತಬ್ಬಿಬ್ಬಾಗಿದ್ದಾರೆ. ಮೂಲಗಳ ಪ್ರಕಾರ 45,000 ಜನರು ಹಣ ಹೂಡಿಕೆ ಮಾಡಿದ್ದು, ಹಣ ಲೆಕ್ಕ ಹಾಕೋಕೆ ಅಧಿಕಾರಿಗಳು ಸುಸ್ತಾಗಿದ್ದಾರೆ. ಅಂದಾಜು 4,500 ಕೋಟಿ ಹಣ ವಂಚನೆ ಮಾಡಿರುವ ಶಂಕೆ ವ್ಯಕ್ತವಾಗಿದ್ದು, ಸದ್ಯ 400 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ ಪೇಪರ್ಗಳು ಪತ್ತೆಯಾಗಿವೆ. ಶಿವಾನಂದ ನೀಲಣ್ಣವರ್ನ 4 ಬ್ಯಾಂಕ್ ಅಕೌಂಟ್ಗಳನ್ನು ಅಧಿಕಾರಿಗಳು ಫ್ರೀಸ್ ಮಾಡಿದ್ದಾರೆ. ಮಹಾರಾಷ್ಟ್ರ, ಕರ್ನಾಟಕದಲ್ಲೂ ಭಾರಿ ಪ್ರಮಾಣದ ವಂಚನೆಯಾಗಿರುವ ವಾಸನೆ ಬಡಿದಿದೆ. ತನಿಖೆಯಲ್ಲಿ ಇನ್ನೂ ಏನೆಲ್ಲ ಹೊರಬೀಳುತ್ತೋ ಕಾದು ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಅಷ್ಟಕ್ಕೂ ಯಾರು ಈ ಶಿವಾನಂದ ನೀಲಣ್ಣನವರ್ ಅನ್ನುವಂಥ ಪ್ರಶ್ನೆ. 45,000 ಜನರಿಂದ ಈತ ಹಣವನ್ನ ಸಂಗ್ರಹ ಮಾಡಿದ್ದಾದ್ರೂ ಹೇಗೆ? ಸಾರ್ವಜನಿಕರು, ಮಾಜಿ ಸೈನಿಕರಿಗೆ ಈತ ಈ ಆಮಿಷವನ್ನ ಒಡ್ಡಿದ್ ಹೇಗೆ? ಆ ಕುರಿತಾದಂಥ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಹಣೆಯಲ್ಲಿ ಕುಂಕುಮ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಜನರತ್ತ ಕೈ ಬೀಸುತ್ತಾ ನಡೆದುಕೊಂಡು ಬರುತ್ತಿರೋ ಈತನ ಹೆಸರು ಶಿವಾನಂದ ನೀಲಣ್ಣವರ್. ನೋಡೋಕೆ ಪಕ್ಕ ಮಾಸ್ ಸಿನಿಮಾದ ವಿಲನ್ ತರ ಕಾಣೋ ಈತನ ಮೇಲಿರೋದು ಸಾವಿರಾರು ಕೋಟಿ ವಂಚನೆ ಮಾಡಿದ ಆರೋಪ. ಬೆಳಗಾವಿಯ ಶಿವಂ ಅಸೋಸಿಯೇಟ್ ಮಾಲೀಕನ ವಿರುದ್ಧ 4,500 ಕೋಟಿ ಹಣ ವಂಚನೆ ಮಾಡಿರೋ ಆರೋಪ ಕೇಳಿಬಂದಿದೆ. ಮಾಜಿ ಸೈನಿಕರು, ಸಾರ್ವಜನಿಕರ ಹೂಡಿಕೆ ಹಣವನ್ನ ದುರುಪಯೋಗ ಮಾಡಿಕೊಂಡಿರುವ ಶಂಕೆ ಮೂಡಿದೆ. ಶಿವಬಸವ ನಗರದಲ್ಲಿ ಶಿವಂ ಅಸೋಸಿಯೇಟ್ ಮಾಲೀಕನ ಕಚೇರಿ ಮೇಲೆ ದಾಳಿ ನಡೆಸಲಾಗಿದೆ. ಬೆಳಗಾವಿ ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್ ಸೂಚನೆ ಮೇರೆಗೆ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ನಾಯಕ್ ನೇತೃತ್ವದಲ್ಲಿ ರೇಡ್ ಮಾಡಲಾಗಿದೆ. ಈ ಶಿವಂ ಅಸೋಸಿಯೇಟ್ ಮಾಲೀಕ ಶಿವಾನಂದ್ ನೀಲಣ್ಣವರ್ ಮಾಜಿ ಸೈನಿಕರು ಹಾಗೂ ಸಾರ್ವಜನಿಕರಿಗೆ ಹೆಚ್ಚಿನ ಬಡ್ಡಿ ನೀಡೋದಾಗಿ ಆಸೆ ಹುಟ್ಟಿಸಿದ್ದಾರಂತೆ. ಬರೋಬ್ಬರಿ 45,000 ಜನರಿಂದ ಒಟ್ಟು 4,500 ಕೋಟಿ ರೂಪಾಯಿ ಹಣವನ್ನ ಹೂಡಿಕೆ ಮಾಡಿಸಿಕೊಂಡಿದ್ರಂತೆ. ಶಿವಾನಂದ ನೀಲಣ್ಣವರ್ ವಿರುದ್ಧ ಬೆಳಗಾವಿ ಜಿಲ್ಲಾಧಿಕಾರಿ ತನಿಖೆಗೆ ಆದೇಶಿಸಿದ್ದಾರೆ. ಈ ಹಿನ್ನೆಲೆ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ನಾಯಕ್ ಪೊಲೀಸರ ಜೊತೆ ಸೇರಿ ಶಿವಾನಂದ ನೀಲಣ್ಣವರ್ ಕಚೇರಿಯನ್ನ ಜಾಲಾಡಿದ್ದಾರೆ. ಪ್ರಾಥಮಿಕ ದಾಖಲೆಗಳ ಪರಿಶೀಲನೆ ವೇಳೆ ಅಧಿಕಾರಿಗಳು ತಬ್ಬಿಬ್ಬಾಗಿದ್ದಾರೆ. ಮೂಲಗಳ ಪ್ರಕಾರ 45,000 ಜನರು ಹಣ ಹೂಡಿಕೆ ಮಾಡಿದ್ದು, ಹಣ ಲೆಕ್ಕ ಹಾಕೋಕೆ ಅಧಿಕಾರಿಗಳು ಸುಸ್ತಾಗಿದ್ದಾರೆ. ಅಂದಾಜು 4,500 ಕೋಟಿ ಹಣ ವಂಚನೆ ಮಾಡಿರುವ ಶಂಕೆ ವ್ಯಕ್ತವಾಗಿದ್ದು, ಸದ್ಯ 400 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ ಪೇಪರ್ಗಳು ಪತ್ತೆಯಾಗಿವೆ. ಶಿವಾನಂದ ನೀಲಣ್ಣವರ್ನ 4 ಬ್ಯಾಂಕ್ ಅಕೌಂಟ್ಗಳನ್ನು ಅಧಿಕಾರಿಗಳು ಫ್ರೀಸ್ ಮಾಡಿದ್ದಾರೆ.
ಮಹಾರಾಷ್ಟ್ರ, ಕರ್ನಾಟಕದಲ್ಲೂ ಭಾರಿ ಪ್ರಮಾಣದ ವಂಚನೆಯಾಗಿರೋ ವಾಸನೆ ಬಡಿದಿದೆ. ತನಿಖೆಯಲ್ಲಿ ಇನ್ನೂ ಏನೆಲ್ಲ ಹೊರಬೀಳುತ್ತೋ ಕಾದು ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಅಷ್ಟಕ್ಕೂ ಯಾರು ಈ ಶಿವಾನಂದ ನೀಲಣ್ಣನವರ್ ಅನ್ನುವಂಥ ಪ್ರಶ್ನೆ. 45,000 ಜನರಿಂದ ಈತ ಹಣವನ್ನ ಸಂಗ್ರಹ ಮಾಡಿದ್ದಾದ್ರೂ ಹೇಗೆ? ಸಾರ್ವಜನಿಕರು, ಮಾಜಿ ಸೈನಿಕರಿಗೆ ಈತ ಈ ಆಮಿಷವನ್ನ ಒಡ್ಡಿದ ಹೇಗೆ? ಆ ಕುರಿತಾದಂಥ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಹಣೆಯಲ್ಲಿ ಕುಂಕುಮ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಜನರತ್ತ ಕೈ ಬೀಸುತ್ತಾ ನಡೆದುಕೊಂಡು ಬರುತ್ತಿರೋ ಈತನ ಹೆಸರು ಶಿವಾನಂದ ನೀಲಣ್ಣವರ್. ನೋಡೋಕೆ ಪಕ್ಕ ಮಾಸ್ ಸಿನಿಮಾದ ವಿಲನ್ ತರ ಕಾಣೋ ಈತನ ಮೇಲಿರೋದು ಸಾವಿರಾರು ಕೋಟಿ ವಂಚನೆ ಮಾಡಿದ ಆರೋಪ. ಬೆಳಗಾವಿಯ ಶಿವಂ ಅಸೋಸಿಯೇಟ್ ಮಾಲೀಕನ ವಿರುದ್ಧ 4,500 ಕೋಟಿ ಹಣ ವಂಚನೆ ಮಾಡಿರೋ ಆರೋಪ ಕೇಳಿಬಂದಿದೆ. ಮಾಜಿ ಸೈನಿಕರು, ಸಾರ್ವಜನಿಕರ ಹೂಡಿಕೆ ಹಣವನ್ನ ದುರುಪಯೋಗ ಮಾಡಿಕೊಂಡಿರುವ ಶಂಕೆ ಮೂಡಿದೆ. ಶಿವಬಸವ ನಗರದಲ್ಲಿ ಶಿವಂ ಅಸೋಸಿಯೇಟ್ ಮಾಲೀಕನ ಕಚೇರಿ ಮೇಲೆ ದಾಳಿ ನಡೆಸಲಾಗಿದೆ. ಬೆಳಗಾವಿ ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್ ಸೂಚನೆ ಮೇರೆಗೆ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ನಾಯಕ್ ನೇತೃತ್ವದಲ್ಲಿ ರೇಡ್ ಮಾಡಲಾಗಿದೆ. ಈ ಶಿವಂ ಅಸೋಸಿಯೇಟ್ ಮಾಲೀಕ ಶಿವಾನಂದ್ ನೀಲಣ್ಣವರ್ ಮಾಜಿ ಸೈನಿಕರು ಹಾಗೂ ಸಾರ್ವಜನಿಕರಿಗೆ ಹೆಚ್ಚಿನ ಬಡ್ಡಿ ನೀಡೋದಾಗಿ ಆಸೆ ಹುಟ್ಟಿಸಿದ್ದಾರಂತೆ. ಬರೋಬ್ಬರಿ 45,000 ಜನರಿಂದ ಒಟ್ಟು 4,500 ಕೋಟಿ ರೂಪಾಯಿ ಹಣವನ್ನ ಹೂಡಿಕೆ ಮಾಡಿಸಿಕೊಂಡಿದ್ರಂತೆ. ಶಿವಾನಂದ ನೀಲಣ್ಣವರ್ ವಿರುದ್ಧ ಬೆಳಗಾವಿ ಜಿಲ್ಲಾಧಿಕಾರಿ ತನಿಖೆಗೆ ಆದೇಶಿಸಿದ್ದಾರೆ. ಈ ಹಿನ್ನೆಲೆ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ನಾಯಕ್ ಪೊಲೀಸರ ಜೊತೆ ಸೇರಿ ಶಿವಾನಂದ ನೀಲಣ್ಣವರ್ ಕಚೇರಿಯನ್ನ ಜಾಲಾಡಿದ್ದಾರೆ. ಪ್ರಾಥಮಿಕ ದಾಖಲೆಗಳ ಪರಿಶೀಲನೆ ವೇಳೆ ಅಧಿಕಾರಿಗಳು ತಬ್ಬಿಬ್ಬಾಗಿದ್ದಾರೆ. ಮೂಲಗಳ ಪ್ರಕಾರ 45,000 ಜನರು ಹಣ ಹೂಡಿಕೆ ಮಾಡಿದ್ದು, ಹಣ ಲೆಕ್ಕ ಹಾಕೋಕೆ ಅಧಿಕಾರಿಗಳು ಸುಸ್ತಾಗಿದ್ದಾರೆ. ಅಂದಾಜು 4,500 ಕೋಟಿ ಹಣ ವಂಚನೆ ಮಾಡಿರುವ ಶಂಕೆ ವ್ಯಕ್ತವಾಗಿದ್ದು, ಸದ್ಯ 400 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ ಪೇಪರ್ಗಳು ಪತ್ತೆಯಾಗಿವೆ. ಶಿವಾನಂದ ನೀಲಣ್ಣವರ್ನ 4 ಬ್ಯಾಂಕ್ ಅಕೌಂಟ್ಗಳನ್ನು ಅಧಿಕಾರಿಗಳು ಫ್ರೀಸ್ ಮಾಡಿದ್ದಾರೆ. ಮಹಾರಾಷ್ಟ್ರ, ಕರ್ನಾಟಕದಲ್ಲೂ ಭಾರಿ ಪ್ರಮಾಣದ ವಂಚನೆಯಾಗಿರೋ ವಾಸನೆ ಬಡಿದಿದೆ. ತನಿಖೆಯಲ್ಲಿ ಇನ್ನೂ ಏನೆಲ್ಲ ಹೊರಬೀಳುತ್ತೋ ಕಾದು ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಅಷ್ಟಕ್ಕೂ ಯಾರು ಈ ಶಿವಾನಂದ ನೀಲಣ್ಣನವರ್ ಅನ್ನುವಂಥ ಪ್ರಶ್ನೆ. 45,000 ಜನರಿಂದ ಈತ ಹಣವನ್ನ ಸಂಗ್ರಹ ಮಾಡಿದ್ದಾದ್ರೂ ಹೇಗೆ? ಸಾರ್ವಜನಿಕರು, ಮಾಜಿ ಸೈನಿಕರಿಗೆ ಈತ ಈ ಆಮಿಷವನ್ನ ಒಡ್ಡಿದ ಹೇಗೆ? ಆ ಕುರಿತಾದಂಥ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಹಣೆಯಲ್ಲಿ ಕುಂಕುಮ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಜನರತ್ತ ಕೈ ಬೀಸುತ್ತಾ ನಡೆದುಕೊಂಡು ಬರುತ್ತಿರೋ ಈತನ ಹೆಸರು ಶಿವಾನಂದ ನೀಲಣ್ಣವರ್. ನೋಡೋಕೆ ಪಕ್ಕ ಮಾಸ್ ಸಿನಿಮಾದ ವಿಲನ್ ತರ ಕಾಣೋ ಈತನ ಮೇಲಿರೋದು ಸಾವಿರಾರು ಕೋಟಿ ವಂಚನೆ ಮಾಡಿದ ಆರೋಪ. ಬೆಳಗಾವಿಯ ಶಿವಂ ಅಸೋಸಿಯೇಟ್ ಮಾಲೀಕನ ವಿರುದ್ಧ 4,500 ಕೋಟಿ ಹಣ ವಂಚನೆ ಮಾಡಿರೋ ಆರೋಪ ಕೇಳಿಬಂದಿದೆ. ಮಾಜಿ ಸೈನಿಕರು, ಸಾರ್ವಜನಿಕರ ಹೂಡಿಕೆ ಹಣವನ್ನ ದುರುಪಯೋಗ ಮಾಡಿಕೊಂಡಿರುವ ಶಂಕೆ ಮೂಡಿದೆ. ಶಿವಬಸವ ನಗರದಲ್ಲಿ ಶಿವಂ ಅಸೋಸಿಯೇಟ್ ಮಾಲೀಕನ ಕಚೇರಿ ಮೇಲೆ ದಾಳಿ ನಡೆಸಲಾಗಿದೆ. ಬೆಳಗಾವಿ ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್ ಸೂಚನೆ ಮೇರೆಗೆ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ನಾಯಕ್ ನೇತೃತ್ವದಲ್ಲಿ ರೇಡ್ ಮಾಡಲಾಗಿದೆ. ಈ ಶಿವಂ ಅಸೋಸಿಯೇಟ್ ಮಾಲೀಕ ಶಿವಾನಂದ್ ನೀಲಣ್ಣವರ್ ಮಾಜಿ ಸೈನಿಕರು ಹಾಗೂ ಸಾರ್ವಜನಿಕರಿಗೆ ಹೆಚ್ಚಿನ ಬಡ್ಡಿ ನೀಡೋದಾಗಿ ಆಸೆ ಹುಟ್ಟಿಸಿದ್ದಾರಂತೆ. ಬರೋಬ್ಬರಿ 45,000 ಜನರಿಂದ ಒಟ್ಟು 4,500 ಕೋಟಿ ರೂಪಾಯಿ ಹಣವನ್ನ ಹೂಡಿಕೆ ಮಾಡಿಸಿಕೊಂಡಿದ್ರಂತೆ. ಶಿವಾನಂದ ನೀಲಣ್ಣವರ್ ವಿರುದ್ಧ ಬೆಳಗಾವಿ ಜಿಲ್ಲಾಧಿಕಾರಿ ತನಿಖೆಗೆ ಆದೇಶಿಸಿದ್ದಾರೆ. ಈ ಹಿನ್ನೆಲೆ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ನಾಯಕ್ ಪೊಲೀಸರ ಜೊತೆ ಸೇರಿ ಶಿವಾನಂದ ನೀಲಣ್ಣವರ್ ಕಚೇರಿಯನ್ನ ಜಾಲಾಡಿದ್ದಾರೆ. ಪ್ರಾಥಮಿಕ ದಾಖಲೆಗಳ ಪರಿಶೀಲನೆ ವೇಳೆ ಅಧಿಕಾರಿಗಳು ತಬ್ಬಿಬ್ಬಾಗಿದ್ದಾರೆ. ಮೂಲಗಳ ಪ್ರಕಾರ 45,000 ಜನರು ಹಣ ಹೂಡಿಕೆ ಮಾಡಿದ್ದು, ಹಣ ಲೆಕ್ಕ ಹಾಕೋಕೆ ಅಧಿಕಾರಿಗಳು ಸುಸ್ತಾಗಿದ್ದಾರೆ. ಅಂದಾಜು 4,500 ಕೋಟಿ ಹಣ ವಂಚನೆ ಮಾಡಿರುವ ಶಂಕೆ ವ್ಯಕ್ತವಾಗಿದ್ದು, ಸದ್ಯ 400 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ ಪೇಪರ್ಗಳು ಪತ್ತೆಯಾಗಿವೆ.
ಶಿವಾನಂದ ನೀಲಣ್ಣವರ್ನ 4 ಬ್ಯಾಂಕ್ ಅಕೌಂಟ್ಗಳನ್ನು ಅಧಿಕಾರಿಗಳು ಫ್ರೀಸ್ ಮಾಡಿದ್ದಾರೆ. ಮಹಾರಾಷ್ಟ್ರ, ಕರ್ನಾಟಕದಲ್ಲೂ ಭಾರಿ ಪ್ರಮಾಣದ ವಂಚನೆಯಾಗಿರೋ ವಾಸನೆ ಬಡಿದಿದೆ. ತನಿಖೆಯಲ್ಲಿ ಇನ್ನೂ ಏನೆಲ್ಲ ಹೊರಬೀಳುತ್ತೋ ಕಾದು ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.